ಹಲೋ ಹಲೋ ಅಪ್ಪ. ಅವರಿಲ್ಲ, ನಾನು ಹರಿ ಮಾತಾಡ್ತಿರೋದು. ಯಾರು? ನಾನು ಕಣೋ ಗುರು. ಅಣ್ಣ, ಏನಾಗಿದೆ ನಿನ್ನ ಧ್ವನಿಗೆ? ಅದೆಲ್ಲ ಇರಲಿ, ಅಪ್ಪ ಎಲ್ಲಿ? ಅಪ್ಪ ಇಲ್ಲ, ಎಲ್ಲ ಹೋಗಿದ್ದಾರೆ. ಏನು ವಿಷಯ? ತುಂಬ ತೊಂದರೆಯಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ ಕಣೋ. ಯಾವುದೋ ಬಿಸ್ನೆಸ್ ಮೇಲೆ 3 ಕೋಟಿ ಹಾಕಿದೆ, ದುಡ್ಡು ಹೋಯ್ತು, ನನ್ನ ಜೀವಕ್ಕೂ ಅಪಾಯ ಬಂತು. ಯಾಕೆ? ಏನಾಯ್ತಣ್ಣ? ಅದನ್ನೆಲ್ಲ ಈಗ ಫೋನಲ್ಲಿ ಹೇಳೋಕ್ಕಾಗಲ್ಲ. ಸ್ವಲ್ಪ ದುಡ್ಡಿದೆಯಾ ನಿನ್ನ ಹತ್ರ? ದುಡ್ಡ? ನನ್ನ ಹತ್ರ ಎಲ್ಲಿಂದ ಬರುತ್ತಣ್ಣ? ಅರ್ಜೆಂಟಾಗಿ ಬೇಕಿತ್ತು. ಅಪ್ಪನ ಮೊಬೈಲಿಗೆ ಫೋನ್ ಮಾಡಿದ್ರೆ ನಾಟ್ ರೀಚಬಲ್ ಬರ್ತಿದೆ. ಹರಿ, ಅರ್ಜೆಂಟಾಗಿ ದುಡ್ಡು ಬೇಕಿತ್ತು. ನಾನು ಈ ಊರಿಂದಲೇ ಓಡೋಗ್ಬೇಕು. ಮನೆಗೆ ಬರೋಣ? ಇಲ್ಲ, ನಾನು ಯಾರ ಕಣ್ಗೂ ಬೀಳೋ ಹಾಗಿಲ್ಲ. ಎಲ್ಲರೂ ನನ್ನ ಹಿಂದೆ ಬಿದ್ದಿದ್ದಾರೆ. ಯಾರು? ಯಾರಣ್ಣ? ಅಪ್ಪ ಬಂದ ತಕ್ಷಣ 50 ಲಕ್ಷ ಹಣ ಬೇಕು ಅಂತ ಹೇಳು. ಅಷ್ಟೊಂದ? ನಾನು ಮೊದಲು ಜೀವ ಸಹಿತ ಇಲ್ಲಿಂದ ಪಾರಾಗಬೇಕು. ನಿನಗದು ಅರ್ಥ ಆಗಲ್ಲ. ಅಪ್ಪನಿಗೆ ಹೇಳು, ಬೆಂಗಳೂರಲ್ಲಿ ಮನೆ ಇದೆಯಲ್ಲ, ಆ ರಸ್ತೆಯಲ್ಲಿ ಬಂದು ನಿಲ್ಲಕ್ಕೆ ಹೇಳು. ಅಲ್ಲಿಗೆ ನಾನೇ ಬರ್ತೀನಿ. ಮನೆಗೆ ಹೋಗೋದು ಬೇಡ, ನಾನೇ ಯಾವುದಾದ್ರೂ ಟೈಮಲ್ಲಿ ಬಂದು ತಗೋತೀನಿ. ಹೇಳ್ತೀಯಾ? ಒಂದು ನಿಮಿಷ, ನಿನಗೊಂದು ಸಿಹಿ ಸುದ್ದಿ ಹೇಳ್ತೀನಿ. ಅದಕ್ಕೆ ಪಾಯಸ ತಂದಿದ್ದೀನಿ, ತಗೋ. ತಗೊಳ್ಳೆ. ಯಾಕೆ? ವಿಷ ಹಾಕಿದ್ದೀನಿ ಅಂತ ಅನುಮಾನನಾ? ಈ ಮಂಜುಳಾ ಯಾವತ್ತೂ ಬೇರೆಯವ್ರ ಬದುಕಿಗೆ ವಿಷ ಹಾಕಲ್ಲ. ನನಗೆ ಆ ಅನುಮಾನ ಇಲ್ಲ. ಸಿಹಿಯಾಗಿದೆ ಅಲ್ವಾ? ಈಗ ಅದಕ್ಕಿಂತ ಸಿಹಿಯಾದ ಸುದ್ದಿ ಹೇಳ್ತೀನಿ. ಕೇಳೋ ಆಸೆ ನಿನಗಿದೆಯೋ ಇಲ್ವೋ, ಆದರೆ ನಾನು ಮಾತ್ರ ಹೇಳಲೇಬೇಕು. ಮೊದಲು ನಿನಗೇ ಹೇಳಬೇಕು. ಅದೇನು ವಿಷಯ ಅಂತ ಹೇಳು. ಸಿಹಿನೋ ಕಹಿನೋ ಕೇಳಿದ್ಮೇಲೆ ತಾನೇ ಗೊತ್ತಾಗೋದು. ನಿನಗೆ ಹೇಳೋಕ್ಕೆ ಮುಂಚೆ ಮೊದಲು ನನ್ನ ಬಾಯಿ ಸಿಹಿ ಮಾಡ್ಕೋತೀನಿ. ನನ್ನ ಮಗಳು ಚಂದನ ಯಾರ್ದೋ ಮಗಳು ಅಂತ ಹೇಳ್ತಾ ಇದ್ದೆ ಅಲ್ವಾ? ಯಾರ್ದೋ ಮಗುನ ತಂದು ನಿನ್ನ ಮಾವಂದು ಅಂತ ಹೇಳ್ತಿದ್ದೀನಿ ಅಂತ ಹೇಳ್ತಿದ್ದೆ ಅಲ್ವಾ? ಹೌದು, ಇರೋ ವಿಷಯ ಅದು. ಈಗ ಅದೇ ಚಂದನನ ನಿನ್ನ ಮಾವ ನನ್ನ ಮಗಳು ಅಂತ ಒಪ್ಕೊಂಡಿದ್ದಾರೆ. ಮೊದಲೇ ನೀನು ಈ ವಿಷಯ ಹೇಳಿದ್ರೆ ನನ್ನ ಪಾಯಸನೇ ತಿಂತಾ ಇರಲಿಲ್ಲ. ಯಾಕೆ? ಅಪನಂಬಿಕೆನಾ? ನಿನ್ನ ಮಾವನೇ ಬಂದು ನನ್ನ ಎದುರು ಒಪ್ಕೊಂಡಿದ್ದಾರೆ. ಪಾಯಸ ಕಹಿ ಆಯ್ತಾ? ನಿನ್ನ ಸುಳ್ಳು ಮತ್ತೊಂದು ನಾಟಕ ಕಟ್ಟಿದ್ಯಲ್ಲ, ಅದು ಕಹಿ ಆಯ್ತು. ಸುಳ್ಳುಗೊಂದು ಸುಳ್ಳು, ಅದನ್ನ ಸತ್ಯ ಮಾಡಕ್ಕೆ ಮತ್ತೊಂದು ಸುಳ್ಳು.
ಸಾಕು, ನನಗೆ ನೀ ಹಸಿ ಸುಳ್ಳು ಕೇಳಕ್ಕಾಗಲ್ಲ. ಅಯ್ಯ, ನಿನ್ನ ಮಾವನೇ ಒಪ್ಕೊಂಡಿರ್ಬೇಕಾದ್ರೆ ನಿನಗೆ ಯಾಕೆ ಉರಿ? ನಿನಗಂಟೇನು ಹೋಯ್ತು ಹೇಳು? ಧರ್ಮಯ್ಯನೇ ಒಪ್ಕೊಂಡಿದ್ದಾರೆ. ಸುಳ್ಳು ಹೇಳಿ ನಿನ್ನನ್ನು ಒಪ್ಸೋ ದುರ್ಗತಿ ನನಗಿನ್ನೂ ಬಂದಿಲ್ಲ. ಏನಾದರೂ ಹೇಳ್ಕೊ. ಒಂದು ನಿಮಿಷ ಇರೇ. ಈಗ ಸಮಸ್ಯೆ ಇರೋದು ನಿನಗೆ. ಇನ್ನು ಮುಂದೆ ನನ್ನ ಮಗಳು ನಿನಗೇನಾಗ್ತಾಳೆ? ಅಕ್ಕನ ಮಗಳು, ನೀನು. ನಾನು ನಿನಗೇನಾಗಬೇಕು? ಅಕ್ಕನೋ ಅತ್ತೆನೋ? ಹಾಂ, ಎಲ್ಲ ಹೊರಟಿರೋ ಆಗಿದೆ. ಕೆಲಸ ಇತ್ತು. ನೀವು ಬಿಡಿ, ದಿನಕ್ಕೊಂದು ದಿನಕ್ಕೆರಡು ಅಂತ ಸಾವಿರಾರು ರೂಪಾಯಿ ಬಣ್ಣ ಬಣ್ಣದ ಸೀರೆ ಉಟ್ಕೊಂಡು ನಿಮ್ಮ ಬದುಕು ಬಣ್ಣವಾಗಿರ್ಬೇಕು. ನನ್ನ ಅಣ್ಣನ ಬದುಕು ಕಪ್ಪು ಮಸಿಯಾಗಿರ್ಬೇಕಲ್ವಾ? ಅವನಲ್ಲಿ ಪೈಸೆ ಪೈಸೆಗೂ ಭಿಕ್ಷುಕಂತರ ಒದ್ದಾಡ್ತಿದ್ದಾನೆ. ಎಲ್ಲಿದ್ದಾರೆ ನಿಮ್ಮಣ್ಣ? ಯಾರಿಗೆ ಗೊತ್ತು? ಫೋನ್ ಮಾಡಿದ್ದ. ಅವನ ಧ್ವನಿ ಕೇಳಿದ್ರೆ ಕರಳು ಕಿತ್ತು ಬರುತ್ತೆ. ಯಾಕೆ, ಏನಾಯ್ತು? ನನ್ನ 3 ಕೋಟಿ ಹಣ ಎಲ್ಲೋಯ್ತಂತೆ? ಏನು ಅಂತ ಮಾತಾಡ್ತೀರಾ ನೀವು? ಅಷ್ಟು ಕಷ್ಟದಲ್ಲಿ ಇರ್ಬೇಕಾದ್ರೆ ನಾನು ಕೇಳಕ್ಕಾಗುತ್ತಾ? ನೋಡು, 3 ಕೋಟಿ ಮರದ ಕೆಳಗಡೆ ಉದ್ರೋ ತಾರ್ಗೆಲೆ ಅಲ್ಲ. ಕಷ್ಟ ಗೊತ್ತಿದ್ರೆ ದುಡಿಮೆಗೆ ಬೆಲೆನೂ ಗೊತ್ತಿರುತ್ತೆ. ನಿಮ್ಮ ಅಣ್ಣನಿಗೆ ದುಡ್ಡಿಲ್ಲ ಅಂದ್ರೆ ಮಾತ್ರ ಕಷ್ಟ, ಅದೇ ದುಡಿಮೆ ಕಷ್ಟ ಏನು ಗೊತ್ತಿಲ್ಲ. ನೀವು ಒಂದು ಹೆಂಗಸ, ಸ್ವಲ್ಪನಾದ್ರೂ ಮನುಷ್ಯತ್ವ ಅನ್ನೋದಿದೆಯಾ ನಿಮಗೆ? ಯಾರ ಹತ್ರ ಮಾತಾಡ್ತಿದ್ಯಾ ಅನ್ನೋದು ನೆನಪಿರ್ಲಿ. ಯಾಕೆ ನನಗೂ ಅಣ್ಣನ ಹಾಗೆ ಭಿಕ್ಷುಕನ ಗತಿ ಬರುತ್ತಾ? ಭಿಕ್ಷುಕರೇ ವಾಸಿ. ನಿನ್ನ ಪರಿಸ್ಥಿತಿ ಅದಕ್ಕಿಂತ ಕಡೆಯಾಗಿದೆ. ಭಿಕ್ಷುಕರಾದ್ರೂ ಭಿಕ್ಷೆ ಎತ್ಕೊಂಡು ತಿಂತಾರೆ, ಆದ್ರೆ ನೀನು ಗುಲಾಮ್ಗಿರಿ ಮಾಡ್ತಿದ್ಯಾ. ಓಹೋ, ನಿಮ್ಮ ಬಗ್ಗೆ ಹೇಳಿದ್ರೆ ನಿಮಗೆ ಸಿಟ್ಟು ಬರುತ್ತಲ್ವಾ? ಅಣ್ಣನ ಪರಿಸ್ಥಿತಿ ಬಗ್ಗೆ ನಿಮ್ಗೆ ಏನು ಅನ್ಸಲ್ವಾ? ಅನ್ಸಲ್ಲ. ಏನೀಗ? ನಿಂದೆಷ್ಟಿದ್ಯೋ ಅಷ್ಟು ನೋಡ್ಕೊ. ನಿಮ್ಮ ಸ್ವಾರ್ಥ ನೋಡ್ಕೊಳ್ಬೇಕೆ ನಾನು ನಿಮ್ಮ ಥರ ಅಲ್ಲ. ಹೌದು, ನೀನ್ ನಂತರ ಅಲ್ಲ. ನಿಂದು ಭಾರಿ ದೊಡ್ಡ ಮನಸ್ಸು. ನೋಡು, ನಂತರ ಇರ್ಬೇಕು ಅಂದ್ರೆ ಧೈರ್ಯ, ಮನಸ್ಸಾಕ್ಷಿ ಇರ್ಬೇಕು. ಮದುವೆ ಹೆಂಡತಿ ಮೇಲೆ ಆರೋಪ ಹೊರಿಸಿ ಅವಳನ್ನ ದೂರ ಇಟ್ಟಿದ್ಯಲ್ಲ, ಭಾರಿ ದೊಡ್ಡ ಮನ್ಸಲ್ಲ ನಿಂದು. ಅಣ್ಣನ್ ಫೋನ್ ಕೇಳಿ ಮನ್ಸು ಕಲ್ಬಿಡ್ತು. ಅದೇ ಕಟ್ಕೊಂಡು ಹೆಂಡತಿ ಅಸಹಾಯಕತೆಯಿಂದ ಕಣ್ಣೀರ್ ಹಾಕ್ತಾ ಕಣ್ಣು ಮುಂದೆನೆ ಕೂತಿದ್ರು, ಅದು ಒಂದು ಕಣ್ಣು ಕಾಣಿಸಲ್ಲ. ಕಲ್ಲು ಮನ್ಸು ಕಲ್ಗಲ್ಲ. ಕಲ್ಪನಂತ ಹುಡುಗಿಗೆ ಗಂಡನಾಗೋದಕ್ಕೂ ಯೋಗ್ಯತೆ ಬೇಕು. ನಮ್ಮ ಅಣ್ಣನಂತವನಿಗೆ ಸಾಕು, ಹೋಗ ಇಲ್ಲಿಂದ, ಹೋಗ. ಬಂದ್ಬಿಟ್ಟ ಗುಂಡಿಗೆ ಇಲ್ಲದ ಗಂಡಸು.
ಹರಿ ಅರ್ಚನನ ಬಿಡಬೇಕು. ಗುರು ಈ ಸಲ ಬಂದಾಗ ಏನೇನು ಮಾಡ್ಬೋದು ಅಂತ ಪ್ಲಾನ್ ಹಾಕ್ಬೇಕು. ಫೋನ್ ಮಾಡ್ತಾನೆ ಇದ್ದೀನಿ, ಕೈಗೆ ಸಿಗ್ತಿಲ್ಲ. ನೀವು ಏನು ಪ್ಲ್ಯಾನ್ ಮಾಡ್ತಿರೋ ಮಾಡ್ಕೊಳ್ಳಿ. ಆದರೆ ನಮ್ಮ ಹರಿ ಮಾತ್ರ ಅರ್ಚನ ಬಿಟ್ಟು ನಮ್ಮ ಮನೆಗೆ ವಾಪಸ್ ಬರಬೇಕು ಅಷ್ಟೇ. ಹರಿ, ಏನಪ್ಪ ನಿನ್ನ ನಮ್ಮ ಮನೇಲಿ ನೋಡಿ ಅದೆಷ್ಟು ಖುಷಿ ಆಯ್ತು ಗೊತ್ತಾ? ನನಗಾಗಲ್ಲ. ಅಣ್ಣ ಫೋನ್ ಮಾಡಿದ್ದ. ನಿನ್ನ ಅಣ್ಣನ ನಾನು ಫೋನ್ ಮಾಡ್ತಾನೆ ಇದ್ದೀನಿ, ನನಗೆ ಸಿಗಲಿಲ್ಲ, ನಿನಗೆ ಮಾಡಿದ್ನ? ಸ್ವಲ್ಪ ನಾನು ಹೇಳೋದನ್ನು ಕೇಳಿ. ನಿಮ್ಮನೆ ಲ್ಯಾಂಡ್ಲೈನ್ಗೆ ಫೋನ್ ಮಾಡಿದ್ದ, ನಿಮಗೆ ಫೋನ್ ಮಾಡಿದ್ದ. ಏನಂತ? ಅವನಿಗೆ ಸ್ವಲ್ಪ ದುಡ್ಡು ಬೇಕಂತೆ. ಅಪ್ಪ ಏನ ಹತ್ರ ಕೊಡಕ್ಕೆ ಹೇಳು ಅಂದ. ಏನು ದುಡ್ಡ? ಹೌದು, ತುಂಬ ಕಷ್ಟದಲ್ಲಿದ್ದ ಅನಿಸುತ್ತೆ. ಒಂದು ಧ್ವನಿನೇ ಒಂಥರ ಇತ್ತು. ಗುರು ಅಪ್ಪಯ್ಯ ದುಡ್ಡು ಕೊಡ್ಲಿ ಅಂತ ನಿನ್ನ ಹತ್ರ ಹೇಳಿದ್ದ ಅಲ್ಲ ಹರಿ? ಮೊದಲನೇದಾಗಿ ಅವನಿಗೆ ಯಾಕೆ ದುಡ್ಡು ಬೇಕು? ಕೋಟ್ಗಟ್ಟಲೆ ದುಡ್ಡು ಬರೋ ಬಿಸ್ನೆಸ್ ಅವಂತ. ಎರಡನೇದಾಗಿ ಅಂಥದ್ದೇನಾದರೂ ಅವನಿಗೆ ದುಡ್ಡೇ ಬೇಕಾಗಿದ್ದಿದ್ರೆ ನನ್ನ ಮೊಬೈಲಿಗೆ ಫೋನ್ ಮಾಡ್ತಿದ್ನಲ್ಲ ಅವನು. ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ. ಅವ್ನು ಫೋನ್ ಮಾಡಿದ್ದಂತೂ ನಿಜ. ನೀವು ದುಡ್ಡು ಕೊಟ್ಟರೆ ನಾನೇ ಅವನಿಗೆ ತೊಗೊಂಡೋಗಿ ತಲುಪಿಸ್ತೀನಿ. ಪಾಪ ತುಂಬ ತೊಂದರೆಯಲ್ಲಿದ್ದ ಅನ್ಸುತ್ತೆ. ಹರಿ, ದುಡ್ಡು ಕೇಳೋದಕ್ಕೆ ಇಷ್ಟೆಲ್ಲ ನಾಟಕದ ಅಗತ್ಯ ಇದೆಯಾ? ಇನ್ನೆರಡು ತಿಂಗಳೆಲ್ಲ ನಿಮ್ಮ ಆಸ್ತಿ ನಿಮಗೆ ಸಿಗುತ್ತೆ, ಏನು ಬೇಕಾದರೂ ಮಾಡ್ಕೊಳ್ಳಿ. ಅಲ್ಲಿವರೆಗೆ ನಾನು ಮಾತ್ರ ಏನು ಹೇಳ್ತಿದ್ದೀರಿ ನೀವು? ಇವನು ಧರ್ಮಯ್ಯ ನಿನಗಿಂತ 35 ವರ್ಷ ಮೊದಲು ಈ ಭೂಮಿಗೆ ಬಂದವನು. ನನಗೂ ಅರ್ಥ ಆಗುತ್ತೆ. ನಿನ್ನ ಹೆಂಡತಿಗೆ ದುಡ್ಡು ಬೇಕಾಗಿದೆ, ಈ ಥರ ನಾಟಕ ಆಡು ಅಂತ ನಿನ್ನನ್ನು ಚೂ ಬಿಟ್ಟಿದ್ದಾಳೆ. ನೀನು ಬೆಪ್ಪನ ಥರ ನನ್ನ ಮುಂದೆ ಬಂದು ನಿಂತಿದ್ದೀಯ. ಈ ನಾಟಕ ಎಲ್ಲ ಬೇಡ ಅಂತ ನಿನ್ನ ಹೆಂಡತಿಗೆ ಹೇಳು. ಅಣ್ಣ ಫೋನ್ ಮಾಡಿದ್ದು ನಿಜ. ಹಣಗೆ ನಾ ಏನು ಕೊಡೋಕ್ಕಾಗಲ್ಲ. ನೋಡಿದೆ ರುಕ್ಮಿಣಿ, ಆ ಅರ್ಚನ ವರ್ಷನ ದಡ್ಡನ ಮಗನ ಹೇಗೆ ಆಡಿಸ್ತಿದ್ದಾಳೆ. ಏನು ಕಾಡು ಮಲ್ಲಿಗೆ ಮಂಜುಳಾ ಅವ್ರಿಗೆ ಇವತ್ತು ಇದ್ದಕ್ಕಿದ್ದಾಗೆ ನಮ್ಮ ನೆನಪಾಗ್ಬಿಡ್ತಾ? ಇದ್ದಕ್ಕಿದ್ದಾಗೆ ಅಂತೇನಿಲ್ಲ ಅಮ್ಮ, ಯಾವಾಗಲೂ ನೆನಪಾಗ್ತಾ ಇರ್ತೀರ. ನೀವು ಅದು ಯಾವ ಬಾಯಲ್ಲಿ ಹೇಳಿದ್ರೋ ಏನೋ, ಎಲ್ಲ ನಿಮ್ಮ ಬಾಯಿ ಹರಕೆ ಥರನೇ ನಡೀತಾ ಇದೆ. ಏನದು ಮಂಜುಳಾ? ನಿಮ್ಮ ಅಣ್ಣ ಧರ್ಮಯ್ಯ ಚಂದುನ ಅವ್ರ ಮಗಳು ಅಂತ ಒಪ್ಕೊಂಡಿದ್ದಾರೆ. ಹೌದಾ? ಆ ರೀತಿ ದ್ವೇಷ ಮಾಡ್ತಿದ್ದ? ಅದು ಹೇಗೆ ಒಪ್ಕೊಂಡ? ಎಲ್ಲ ನೀವು ಹೇಳಿದ ಹಾಗೆ ಆಯಿತು. ಆಸ್ತಿ ಕೇಳು ಅಂದ್ರಿ, ಕೇಳಿದೆ, ಜಗಳ ಆಯಿತು. ಮಾರನೇ ದಿನ ಅವರೇ ಬಂದು 5 ಲಕ್ಷ ಕೊಡ್ತೀನಿ ಅಂದರು. ಕೊಟ್ಟರು, ಆದರೆ ಹರಿ ತಗೊಳಕ್ ಬಿಡಲಿಲ್ಲ. ಆಸ್ತಿ ತಗೊಳ್ಳೋದು ನಿಮ್ಮ ಹಕ್ಕು ಅಂತ ಹೇಳ್ದ. ಇವತ್ತು ಧರ್ಮಯ್ಯ ಬಂದು ಚಂದನ ನನ್ನ ಮಗಳು ಅಂತ ಒಪ್ಕೋತೀನಿ ಅಂತ ಹೇಳಿದ್ರು. ಎಂಥ ಒಳ್ಳೆ ಸುದ್ದಿ ಹೇಳಿದೆ. ಅದಕ್ಕೆ ಏನು ಗಲಾಟೆ ಮಾಡಲಿಲ್ವಾ? ಅವ್ರಿಗಿನ್ನೂ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಇನ್ನು ಮುಂದೆ ಚಂದು ವಿದ್ಯಾಭ್ಯಾಸ, ಅವಳ ಖರ್ಚು ಎಲ್ಲ ನಂದೇ ಅಂತಲೂ ಹೇಳಿದ್ರು. 1 ವರ್ಷ ಟೈಮ್ ಕೊಡು, ಆಮೇಲೆ ರುಕ್ಮಿಣಿ ನಾನು ಒಪ್ಪಿಸ್ತೀನಿ ಅಂತಲೂ ಕೇಳ್ಕೊಂಡ್ರು. ಮಂಜುಳಾ, ನಮ್ಮಣ್ಣ ಗುಟ್ಟಾಗಿ ಚಂದುನ ಅವನ ಮಗಳು ಅಂತ ಒಪ್ಕೊಳ್ಳೋದು ಎಷ್ಟು ಸರಿ ಅಂತ ನೀನೇ ಯೋಚನೆ ಮಾಡು. 1 ವರ್ಷ ಸಮಯಾವಕಾಶ ಕೇಳಿದಾನೆ, ನೀನು ಕೊಟ್ಟಿದ್ಯಾ, ಸರಿ. ಆದರೆ 4 ಜನರ ಮುಂದೆ ಚಂದುನ ಅವನ ಮಗಳು ಅಂತ ಅವನು ಒಪ್ಕೊಂಡ್ರೇನೆ ನಿಮ್ಮಿಬ್ಬರ ಮಧ್ಯೆ ಇದ್ದಿದ್ದ ಸಂಬಂಧಕ್ಕೆ ಬೆಲೆ ಬರೋದು.
ಈ ಮಗುಗೆ ನನ್ನ ಅಣ್ಣನ ಮನೇಲಿ ಜಾಗ ಸಿಗಬೇಕಾ? ನನ್ನ ಅಳಿಯ ಹರಿಯಷ್ಟೇ ಪಾಲು ಇವಳಿಗೆ ಸಿಗಬೇಕಾ? ಇವಳಿಗೆ ಪಾಲು ಸಿಕ್ಕಿದ್ರೆ ಅದು ನಮಗೆ. ಆದರೆ ಅಣ್ಣ ಮಂಜುಳಾನ ಒಪ್ಕೊಂಡ್ಬಿಟ್ರೆ ಎಲ್ಲ ಇವ್ರ ಮನೆಗೆ ಸಿಗತ್ತೆ. ಅದಕ್ಕೆ ಮೂಲೆ ಸೇರ್ತಾರೆ. ನಮ್ಮ ಮನೇಲಿ ಮೂಲೆಯಲ್ಲಿ ಬಿದ್ದಿರೋ ಮಂಜುಳ ನನಗೆ ಅತ್ತಿಗೆ ಆಗ್ತಾಳೆ. ಅರ್ಚನಾಗೆ ಮಂಜುಳ ಯಜಮಾನಿ ಆದರೆ ಸುಮ್ಮನೆ ಇರ್ತಾಳ? ಏನೇ ಆದರೂ ಅವಳು ತಂಗಿ ಕಲ್ಪನನ ಕಾಪಾಡ್ತಾಳೆ. ಕಲ್ಪನಾ ಗಟ್ಟಿ ಆದರೆ ಖಂಡಿತ ನನ್ನ ಮಗಳು ಬೀದಿ ಪಾಲಾಗ್ತಾಳೆ. ಹಾಗಾಗಬಾರ್ದು. ನಾನು ಇಷ್ಟು ದಿನ ಪಟ್ಟ ಪ್ರಯತ್ನ ವ್ಯರ್ಥ ಆಗಬಾರ್ದು. ಮಂಜುಳಾ ಎಲ್ಲಿರಬೇಕೋ ಅಲ್ಲೇ ಇರಬೇಕು. ಆಸ್ತಿ ಸಿಕ್ಕರೂ ಅದು ನಮ್ಮ ಮೂಲಕ ಭಿಕ್ಷೆ ಥರ ಸಿಗಬೇಕು. ನಾವು ಹಾಕಿದ ಅನ್ನ ತಿಂದ್ಕೊಂಡಿರಬೇಕು. ನಮಗಿಂತ 1 ಇಂಚು ಮೇಲೆ ಹೋದರೂ ಅಪಾಯ ನನ್ನ ಮಗಳಿಗೆ. ಆದರೆ ಹೇಗೆ ತಪ್ಪಿಸೋದು? ಅಣ್ಣ ನಮ್ಮ ಹತ್ರ ಮಾತಾಡಲ್ಲ. ಅದು ಅಲ್ಲದೆ ನಾನೇ ಹೇಳಿದ್ರೆ ಮಂಜುಳಂಗೂ ಗೊತ್ತಾಗತ್ತೆ. ಅವಳನ್ನು ಉಳಿಸ್ಕೋಬೇಕು. ಆದರೆ ಅವಳ ಅಣ್ಣನಿಗೆ ಹತ್ರ ಆಗಬಾರ್ದು. 1 ವರ್ಷದ ನಂತರ ಒಪ್ಕೋತಾನೆ ಅಂದರೆ ಅತ್ತಿಗೆಗೆ ವಿಷಯ ಗೊತ್ತಿಲ್ಲ.